ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಏನು ಅಪಾಯ ಎಂಬುದರ ಮಾಹಿತಿ ನಿಮಗೆ ನೀಡುತ್ತಿದ್ದೇನೆ. ಏನಿದು ಕೊಲೆಸ್ಟ್ರಾಲ್? ಇಂದು ಸಾಮಾನ್ಯವಾಗಿ ಕೇಳಿಬರುವ ಪದ ಕೊಲೆಸ್ಟ್ರಾಲ್. ಆದರೆ ನಿಜಕ್ಕೂ ಕೊಲೆಸ್ಟ್ರಾಲ್ ಅಂದರೇನು? ಇದು ನಮ್ಮ ದೇಹಕ್ಕೆ ಒಳ್ಳೆಯದಾ ಕೆಟ್ಟದಾ? ಇಂದು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಕೊಲೆಸ್ಟ್ರಾಲ್ ಎನ್ನುವುದು ನಮ್ಮ ದೇಹದಲ್ಲಿ ಸಹಜವಾಗಿ ಇರುವ ಒಂದು ಕೊಬ್ಬಿನ ಅಂಶ. ಇದು ದೇಹದ ಕೆಲವು ಮುಖ್ಯ ಕಾರ್ಯಗಳಿಗೆ ಅಗತ್ಯವಾದರೂ ಅತಿಯಾದರೆ ಸಮಸ್ಯೆಯು ಶುರುವಾಗುತ್ತದೆ. ಕೊಲೆಸ್ಟ್ರಾಲ್ನಲ್ಲಿ 2 ವಿಧಗಳಿವೆ. LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್. ಇದು ಹೆಚ್ಚಾದಾಗ ರಕ್ತನಾಳಗಳಲ್ಲಿ ಕೊಬ್ಬು ಜಮಾವಾಗಿ ಹೃದಯಾಘಾತ, BP, ಸ್ಟ್ರೋಕ್ ಇಂತಹ ಅಪಾಯ ಹೆಚ್ಚಾಗುತ್ತದೆ. HDL ಒಳ್ಳೆಯ ಕೊಲೆಸ್ಟ್ರಾಲ್. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯವನ್ನು ರಕ್ಷಿಸುವಂತಹ ಕಾರ್ಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಏಕೆ ಹೆಚ್ಚಾಗುತ್ತದೆ? ಯಾಕೆಂದರೆ ಹೆಚ್ಚಾಗಿ ಎಣ್ಣೆ ಮತ್ತು ಜಂಕ್ ಫುಡ್ ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಮತ್ತು ವ್ಯಾಯಾಮವನ್ನು ಮಾಡದೇ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಧೂಮಪಾನ ಮತ್ತು ಮದ್ಯಪಾನದಿಂದಲೂ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಮಧುಮೇಹ, ಅತಿಯಾದ ತೂಕವಿದ್ದಲ್ಲಿ ಮತ್ತು ಮಾನಸಿಕವಾದಂತಹ ಒತ್ತಡಗಳು ಎಲ್ಲವೂ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಕಾರಣವಾಗುತ್ತದೆ. ಕೊಲೆಸ್ಟ್ರಾಲ್ ಹೆಚ್ಚಾದರೆ ಕಂಡುಬರುವಂತಹ ಲಕ್ಷಣಗಳು. ಬಹುಸಾರಿ ಯಾವುದೇ ಲಕ್ಷಣಗಳು ಇರುವುದಿಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ತೀವ್ರವಾದಂತಹ ಎದೆನೋವು, ತೀವ್ರವಾದಂತಹ ದಣಿವು ಅಂದರೆ ಆಯಾಸ ಮತ್ತು ಉಸಿರಾಟದ ತೊಂದರೆ. ಆದ್ದರಿಂದ ನಿಯಮಿತ ರಕ್ತ ಪರೀಕ್ಷೆ ಬಹಳ ಮುಖ್ಯವಾಗಿದೆ. ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಏನು ಮಾಡಬೇಕು? ಹಣ್ಣು, ತರಕಾರಿ, ಸೊಪ್ಪು ಇವುಗಳನ್ನು ನೀವು ಹೆಚ್ಚಾಗಿ ತಿನ್ನಬೇಕು. ಎಣ್ಣೆ, ಬೆಣ್ಣೆ, ಬೇಕರಿ ಪದಾರ್ಥ ಇಂಥವುಗಳನ್ನು ಕಡಿಮೆ ಮಾಡಬೇಕು ಮತ್ತು ನಿತ್ಯವೂ ಅಂದರೆ ಪ್ರತಿದಿನವೂ 30 ನಿಮಿಷ ಕಾಲ ನಡೆಯಬೇಕು. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕು, ಆದರೆ ಮಿತಿಯಲ್ಲಿ ಇದ್ದರೆ ಮಾತ್ರ ಸುರಕ್ಷಿತ. ಇಂದಿನಿಂದಲೇ ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಅಳವಡಿಸಿಕೊಳ್ಳಿ. ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.